ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿ ಒಂದು ಕಾಮೆಂಟ್ ಹಾಕಿದ್ರು. ನಾನು ಕೂಡ ಇವಾಗ ನೋಡಿದೆ, ನಿಜವಾಗ್ಲೂ ಪ್ಯಾರಾಮೆಡಿಕಲ್ ಬೋರ್ಡದ ಒಂದು ವೆಬ್ಸೈಟು ಓಪನ್ ಆಗ್ತಾ ಇಲ್ಲ. ಯಾಕಂದರೆ ಅದು ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಸರಿಯಾಗಿ ಡೇಟ್ ಆಫ್ ಬರ್ತನ್ನು ತೊಗೊತಾ ಇಲ್ಲ. ಇವೆಲ್ಲ ಕಾರಣಗಳು ಇರೋದರಿಂದ ಬೋರ್ಡಿಗೆ ಕಂಪ್ಲೀಟ್ ಹೋಗಿರೋದರಿಂದ ಬೋರ್ಡ್ನವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅಂದರೆ ಅದನ್ನು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ವೆಬ್ಸೈಟ್ ಒಳಗಡೆ, ಮತ್ತು ಪೇಮೆಂಟಿಗೆ ಸರಿಯಾದಂಥ ಒಂದು ಗೈಡ್ಲೈನ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಸರಿಯಾಗಿ ಆಗ್ತಾನೂ ಇಲ್ಲ, ಇದು ಒಂದು ಕಾರಣ ಇದೆ. ಪೇಮೆಂಟ್ ಪೆಂಡಿಂಗ್ ಇದೆ, ಇದನ್ನೆಲ್ಲನೂ ಕ್ಲಾರಿಫೈ ಮಾಡಲಿಕ್ಕೆ ಸೊ ಅಲ್ಲಿ ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ಬೋದು, ನಾನು ಕೂಡ ವೆಬ್ಸೈಟಲ್ಲಿ ಹೋಗ್ತೀನಿ ಇವಾಗ. ಸೊ PIMB ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ, ದಿಸ್ ಅಕೌಂಟ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್. ಸೊ ಕಾಂಟ್ಯಾಕ್ಟು ಅಂತ ಅದು ಟೆಕ್ನಿಕಲ್ ಇಶ್ಯೂವನ್ನು ಹೇಳ್ತಾ ಇದೆ, ಟೆಕ್ನಿಕಲ್ ಪ್ರಾಬ್ಲಮನ್ನು ಹೇಳ್ತಾ ಇದೆ. ಸೊ ಇದು ಓಪನ್ ಆಗಬೇಕಂದ್ರೆ ಸಂಜೆ ತನಕ ಆಗ್ಬೋದು ನಿಮಗೆ, ಅಥವಾ ನಾಳೆ ಬೆಳಗ್ಗೆ ಆಗ್ಬೋದು. ಯೂಶ್ವಲಿ 5-6 ತಾಸಲ್ಲಿ ಆಗಿಬಿಡುತ್ತೆ. ಇದು ಬೆಳಗ್ಗೆಯಿಂದ ಬಂದಿರುವುದರಿಂದ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಮತ್ತು ಹುಡುಕಾಡಕ್ಕೆ ಹೋಗ್ಬಿಡಿ ಎಲ್ಲೂ ಕೂಡ. ನಾನು ವೀಡಿಯೋ ಮಾಡಿದ್ದೀನಿ, ಈ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಲಿಂಕನ್ನು ಹಾಕಿರ್ತೀನಿ. ಸೊ ಅದೇ ಲಿಂಕ್ ಮುಖಾಂತರ ನೀವು ಹೋಗಿ, ಬಟ್ ಇವಾಗ ಬೇಡ, ಸಂಜೆ ತನಕ ಇದು ಓಪನ್ ಆಗುತ್ತೆ. ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ, ನಾಳೆಗೆ ಹಾಕಿ. ಯಾಕಂದರೆ ಮುಂದಿನ ತಿಂಗಳು 12ನೇ ತಾರೀಕು ತನಕ ಟೈಮ್ ಇದೆ. ಜಸ್ಟ್ 5 ನಿಮಿಷದ ಅಪ್ಲಿಕೇಶನ್ ಫಾರ್ಮ್ ಇರೋದು, 5 ನಿಮಿಷದಲ್ಲಿ ನೀವು ಪೇಮೆಂಟನ್ನು ಕೂಡ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಸೊ ಹೀಗಾಗಿ ಆಮೇಲೆ ನೀವು ಇನ್ನೂವರೆಗೆ ಏನೋ ಬೇರೆ ನಮ್ಮ ಇದನ್ನು ಯಾವುದೋ ಅದಕ್ಕೆ ಡಾಕ್ಯುಮೆಂಟ್ ಬೇಕಾಗಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಆಮೇಲೆ ಅಪ್ಲಿಕೇಶನ್ ಹೆಂಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಪ್ಯಾರಾಮೆಡಿಕಲ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಗೆ ಹೋಗಿ ಅಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಸೊ ಅಲ್ಲಿ ನೋಡ್ಕೊಳ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಮತ್ತು ಮೊಬೈಲಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ನಾನು ಅಪ್ಡೇಟ್ ಕೂಡ ಮಾಡಿದ್ದೀನಿ. ಉದಾಹರಣೆ ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನಾನು ವೆಬ್ಸೈಟಲ್ಲಿದ್ದೀನಿ, ನಮ್ಮ ಚಾನಲ್ ವೆಬ್ಸೈಟಲ್ಲಿ. ಸೊ ಇಲ್ಲಿ ಬಂದ ಮೇಲೆ ನೀವು ನೋಡ್ಬೋದು, ನಿಮಗೆ ಏನಾದರೂ ಇಲ್ಲಿ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದ್ದು, JNM ನರ್ಸಿಂಗ್ ಸಂಬಂಧಿಸಿದ್ದು ಡೌಟ್ಗಳು, ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ 24-25 ಪೇಮೆಂಟ್ ಪೆಂಡಿಂಗ್ ಯಾವ ರೀತಿಯಾಗಿ ಬರ್ತಾಯಿದೆ. ಆಮೇಲೆ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ, ಸ್ಟಡಿ ಸರ್ಟಿಫಿಕೇಟ್ ಯಾವುದು ಬೇಕು, ಎಡಿಟಿಂಗ್ ಆಪ್ಷನ್ ಹೆಂಗೆ ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕಬೇಕು, ಆಮೇಲೆ ಅಪ್ಲಿಕೇಶನಿಗೆ ಏನೆಲ್ಲ ಮೊಬೈಲಲ್ಲಿ ಹಾಕ್ಬೋದಾ, ಕಂಪ್ಯೂಟರ್ ಹಾಕ್ಬೋದಾ, ಅಪ್ಲಿಕೇಶನ್ಗೆ ಬೇಕಾಗಿರುವಂಥ ಒಂದು ದಾಖಲಾತಿ ಏನೆಲ್ಲ ಬೇಕು ಎಲ್ಲನೂ ಕೂಡ ಇಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೀವು ಹೋಗಿ, ಮತ್ತು JNM ನರ್ಸಿಂಗ್ ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಹೋಗಿ ನೋಡ್ಕೊಳ್ರಿ.